ನೋಡಿ, ಇದು ಕಳೆ ಗಿಡದ ಹಾಗೆ ಕಾಣ್ತಾ ಇರುವಂತಹ ಈ ಒಂದು ಕಳೆ ಗಿಡವನ್ನು ಶರಪುಂಕ ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ. ನಿಮ್ಮ ಹಳ್ಳಿ ಕಡೆ ಏನಂತ ಕರಿತೀರೋ ಗೊತ್ತಿಲ್ಲ, ಏನಂತ ಕರಿತೀರೋ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ನೋಡಿ, ಇದು ಶರಪುಂಕ ಅಂತ ಯಾಕೆ ಕರೀತಾರೆ ಅಂದರೆ, ಶರವೇಗದಲ್ಲಿ ಕಾಯಿಲೆಗಳನ್ನು ವಾಸಿ ಮಾಡುವಂತಹ ಒಂದು ಅಮೂಲ್ಯ ರತ್ನ ಅಂತಲೇ ಹೇಳ್ಬೋದು. ಅಂದರೆ ಲಿವರ್ ಏನಾದರೂ ಹಾಳಾಗಿದ್ದರೆ ಲಿವರನ್ನು ಮತ್ತೆ ಪುನಶ್ಚೇತನಗೊಳಿಸುವಂತಹ ಒಂದು ಕೆಲಸವನ್ನು ಈ ಒಂದು ಶರಪುಂಕ ಮಾಡುತ್ತೆ. ಅತಿ ವೇಗವಾಗಿ ಬಾಣ ಯಾವ ರೀತಿ ವೇಗವಾಗಿ ಹೋಗುತ್ತೋ ಅದೇ ರೀತಿ ಈ ಒಂದು ಗಿಡದಲ್ಲಿರುವಂತಹ ಔಷಧಿಯ ಗುಣ ಏನು ಕಾಯಿಲೆ ಬಂದಿದ್ರೆ ವಾಸಿ ಮಾಡುತ್ತೆ. ಆದ್ದರಿಂದ ಇದನ್ನು ಶರಪುಂಕ ಅಂತ ಕರೀತಾರೆ. ಈ ಒಂದು ಲಿವರ್ ಏನಾದರೂ ಹಾಳಾಗಿದ್ದರೆ ಅಥವಾ ಯಕೃತ್ತು ಊತ ಇದ್ದರೆ ಆ ಒಂದು ಚಿಕಿತ್ಸೆಯಲ್ಲಿ ಈ ಸೊಪ್ಪನ್ನು ಹಾಗೆಯೇ ಬೇರು ಕಾಂಡವನ್ನು ಈ ಒಂದು ಔಷಧಿಯಾಗಿ ಬಳಸಲಾಗುತ್ತೆ. ಇದಿಷ್ಟೇ ಅಲ್ಲ, ಹಾಗೆಯೇ ಕಾಮಾಲೆ ರೋಗ ಅಂದರೆ ಜಾಂಡೀಸ್ ಕಾಯಿಲೆ ಇದ್ದಂಥ ಸಂದರ್ಭದಲ್ಲಿ ಕೂಡ ಈ ಸೊಪ್ಪನ್ನು ಬಳಸಲಾಗುತ್ತೆ. ಹಾಗೆಯೇ ಅಜೀರ್ಣ ಸಮಸ್ಯೆ, ತುಂಬ ಹೊಟ್ಟೆ ನೋವ್ತಾ ಇದೆ ಅಂತಂದಾಗ ನೋಡಿ, ಇದು ಇಡೀ ಗಿಡವನ್ನು ತೊಗೊಂಬಂದು ನೀವು ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಸೇರಿಸಿ 2 ಗ್ಲಾಸು ಅಂದರೆ 200 ml ನೀರನ್ನು ಇಟ್ಟಾಗ 100 ಗ್ರಾಮ್ ಆಗೋವರೆಗೆ ಚೆನ್ನಾಗಿ ಕುದಿಸಿ ನಂತರ ಇದಕ್ಕೆ ಬೆಲ್ಲ ಸೇರಿಸಿ ಸೇವನೆ ಮಾಡೋದ್ರಿಂದ ಬೇಗನೆ ಹೊಟ್ಟೆ ನೋವು ನಿವಾರಣೆ ಆಗುತ್ತೆ. ಹಾಗೆಯೇ ಅಜೀರ್ಣದ ಸಮಸ್ಯೆ ನಿವಾರಣೆ ಆಗಿ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಏನಾದರೂ ಗಾಯಗಳಾಗಿದ್ದಾಗ, ಹುಣ್ಣುಗಳೇನಾದರೂ ಆಗಿದ್ದಾಗ ಆ ಹುಣ್ಣುಗಳಿಗೆ ಈ ಒಂದು ಎಲೆಗಳ ಒಂದು ರಸವನ್ನು ತೆಗೆದು ಹಚ್ಚೋದ್ರಿಂದ ಒಂದು ಚಿಟಿಕೆ ಆ ರಸಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣ ಪುಡಿಯನ್ನು ಬೆರೆಸಿ ಹಚ್ಚೋದ್ರಿಂದ ಆ ಹುಣ್ಣುಗಳು ಎಲ್ಲ ಮಾಯ ಆಗುತ್ತೆ. ಹಾಗೆಯೇ ಮುಖದಲ್ಲಿ ಎಂಥ ಮೊಡವೆಗಳಿದ್ರೂ ಕೂಡ ವಾಸಿಯಾಗುತ್ತೆ. ಯಾವ ರೀತಿ ಹಚ್ಚಬೇಕು ಅಂತಂದರೆ ನೋಡಿ, ಎಲೆಗಳನ್ನು ಬಿಡಿಸ್ಕೊಂಬಂದು ಚೆನ್ನಾಗಿ ಅರಿಬೇಕು, ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಇದಕ್ಕೆ ಒಂದು ಚಿಟಿಕೆ ಅರಿಶಿಣವನ್ನು ಸೇರಿಸಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಎಲೆಗಳನ್ನು ಬಿಡಿಸ್ಕೊಂಡು ಹೋಗಬೇಕು. ನಂತರ ಅರಿಬೇಕು. ಇದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಮಿಶ್ರಣ ಮಾಡಿ ಆ ಮೊಡವೆಗಳು ಮುಖ ಪೂರ್ತಿ ಈ ಒಂದು ಪೇಸ್ಟನ್ನು ಹಚ್ಬೋದು. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ. ನೀವು ಆಸ್ಪತ್ರೆಗೆ ಹೋಗಿ ತೋರಿಸಿ ಮೊಡವೆಗಳು ವಾಸಿ ಆಗಿಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗಿದ್ದರೂ ಪರವಾಗಿಲ್ಲ. ಈ ಒಂದು ಶರಪುಂಕದಲ್ಲಿ ಏನು ಶರಪುಂಕ ಸಸ್ಯ ಅಂತ ಕರಿತೀವಿ, ಈ ಸಸ್ಯದ ಒಂದು ಔಷಧಿಯ ಒಂದು ಲೇಪನವನ್ನು ಮಾಡಿ ಹಚ್ಚೋದ್ರಿಂದ ಆ ಒಂದು ಮೊಡವೆಗಳು ನಿವಾರಣೆ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಅನಿಸಿಕೆಗಳನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಆಯುರ್ವೇದ ಗಿಡಮೂಲಿಕೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.